ಫಿಲ್ಮ್ ಮೇಕಿಂಗ್ ವಿಚಾರದಲ್ಲಿ ವಿಷನ್ ಅನ್ನೋದು ತುಂಬಾನೇ ಮುಖ್ಯ. ಬರೆಯೋ ಪ್ರತಿ ವಿಷಯದಲ್ಲೂ ಕ್ಲಾರಿಟಿ ಇರಬೇಕು ಅಂಡ್ ಅದನ್ನ ಸ್ಕ್ರೀನ್ ಮೇಲೆ ತರುವಾಗ ಇಂಟೆಂಟ್ ಚೆನ್ನಾಗಿರ್ಬೇಕು. ಈಗ ಕಥೆ ಸ್ವಂತದ್ದಾಗಿದ್ರೆ ಕ್ರಾಫ್ಟ್ ಮ್ಯಾಟರ್ ಆಗತ್ತೆ, ಆದ್ರೆ ತಗೊಂಡಿರೋ ಕಥೆನೇ ಒಂದು ಲೆಜೆಂಡರಿ ಎಪಿಕ್, ಅದರಲ್ಲೂ ರಾಮಾಯಣದಂತ ಮಹಾಕಾವ್ಯನ ಟಚ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ಇರೋ ಬರೋದೆಲ್ಲ ಇಂಪಾರ್ಟೆಂಟ್ ಆಗ್ಬಿಡತ್ತೆ. ಸೊ ಆ ನಿಟ್ಟಿನಲ್ಲಿ ಟ್ರೈಲರ್ ನೋಡಿದಾಗ ಯಶ್ ಆಸ್ ರಾವಣ ಅಬ್ಬರಿಸಿ ಬೊಬ್ಬಿರ್ದಿದ್ದಾರೆ. ಟೋಟಲಿ ಆ 4 ನಿಮಿಷದ ವಿಡಿಯೋನೇ ಡಾಮಿನೇಟ್ ಮಾಡಿ ಬಿಸಾಕಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಓವರ್ ಆಲ್ ಟ್ರೈಲರ್ ಬನ್ನಿ ಅದು ಹೇಗಿತ್ತು ಅಂತ ಒಂಚೂರು ಮಾತಾಡ್ಕೊಂಡು ಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಮೊದಲನೇದಾಗಿ ಸಿನಿಮಾ ವಿಜುವಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ತಯಾರಾಗ್ತಾ ಇದೆ, ಅದರಲ್ಲಿ ಯಾವುದೇ ತರದ ಅನುಮಾನ ಇಲ್ಲ. ಅದು ಕಾಸ್ಟಿಂಗ್ ಇಂದಾನೇ ಆಗಿರ್ಲಿ ಅಥವಾ ಮೇಕಿಂಗ್, ಚಿತ್ರತಂಡ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗ್ಲೇ ಇಲ್ಲ. ಎಸ್ಪೆಷಲಿ ಪ್ರೊಡ್ಯೂಸರ್ ನಮಿತ್ ಮಲ್ಹೋತ್ರಾ ಅವರು, ಇದು ಅವರ ಡ್ರೀಮ್ ಪ್ರಾಜೆಕ್ಟ್ ಕೂಡ ಹೌದು. ಬರೋಬ್ಬರಿ 10 ವರ್ಷಗಳ ಕಾಲ ತಮ್ಮ ಟೀಮ್ ಜೊತೆಗೆ ಸೇರಿ ರಿಸರ್ಚ್ ಮಾಡಿ ಪ್ಲಾನ್ ಮಾಡಿ ಫೈನಲಿ ಈಗ ಸಿನಿಮಾನ ತರ್ತಾ ಇದ್ದಾರೆ. ಸೊ ಅದಕ್ಕೆ ತಕ್ಕ ಹಾಗೆ ಟ್ರೈಲರ್ ಕಟ್ ಅಲ್ಲಿರೋ ಪ್ರತಿ ವಿಜುವಲ್ಸ್ ಕೂಡ ದೊಡ್ಡದಾಗಿದೆ. ಆಕ್ಚುಲಿ ಇಟ್ಟಿರೋದೆಲ್ಲ ಆಲ್ಮೋಸ್ಟ್ ಈ ವೈಡ್ ಆಂಗಲ್ ಫ್ರೇಮ್ಗಳೇ. ಹಾಗಾಗಿ ಅಲ್ಲಿ ತಮ್ಮ ಸಿನಿಮಾ ಯಾವ ಸ್ಕೇಲ್ ನಲ್ಲಿ ಬಂದಿದೆ, ಕ್ವಾಲಿಟಿ ಅನ್ನೋದ್ರಲ್ಲಿ ಎಷ್ಟು ರಿಚ್ ಆಗಿದೆ, ಎಷ್ಟೆಲ್ಲ ಎಲಿಮೆಂಟ್ ಗಳನ್ನ ಹಾಕಿದೀವಿ ನೋಡಿ ಅಂತ ಹೇಳಿದ ಹಾಗೆ. ಇನ್ಫ್ಯಾಕ್ಟ್ ಅದನ್ನ ತೋರ್ಸೋದಕ್ಕೆ ಅಂತಾನೆ ಈ ಟ್ರೈಲರ್ ನ ಬಿಟ್ಟಾಗಿತ್ತು ಅಂಡ್ ಆ ಇಂಟೆನ್ಷನ್ ಚೆನ್ನಾಗಿ ವರ್ಕ್ ಆಯ್ತು ಅಂತ ಹೇಳ್ತೀನಿ. ಇನ್ನು ಕ್ಯಾರೆಕ್ಟರ್ಸ್ ವಿಚಾರದಲ್ಲಿ ಬೇರೆ ಮಾತಿಲ್ಲ, ನಾನು ಹೇಳೋದೇ ಬೇಕಾಗಿಲ್ಲ. ಟೋಟಲಿ ಧ್ವಂಸ ಮಾಡ್ಬಿಟ್ಟಿದ್ದಾರೆ ಅಂಡ್ ತಮ್ಮ ಯಶ್ ಅವರು. ಪ್ಯೂರ್ ಒನ್ ಸೈಡೆಡ್ ಡಾಮಿನೇಷನ್ ಅದು. ಲೈಕ್ ಲಿಟರಲಿ ಇಷ್ಟು ದೊಡ್ಡ ಕಾಸ್ಟಿಂಗ್, ಈ ತರದ ಒಂದು ಗ್ಲೋಬಲ್ ಪ್ರಾಜೆಕ್ಟ್, ಬಟ್ ಹಾಗಿದ್ರು ಕೂಡ ಅವರೆಲ್ಲರನ್ನ ಡಾಮಿನೇಟ್ ಮಾಡಿ ಸಂಪೂರ್ಣವಾಗಿ ಮಾಸ್ಕ್ ಮಾಡೋ ಮಟ್ಟಿಗೆ ಆ ಸ್ಕ್ರೀನ್ ಪ್ರೆಸೆನ್ಸ್ ಮೈಂಟೈನ್ ಮಾಡಿದಾರಲ್ಲ, ಯಪ್ಪ ಭಯಂಕರ ಗುರುವೆ. ಆಕ್ಚುಲಿ ಪಾರ್ಟ್ 1 ಅಲ್ಲಿ ಅವರಿಗೆ ಕೊಟ್ಟಿರೋ ಸ್ಪೇಸ್ ಕಮ್ಮಿ, ಬಿಕಾಸ್ ಲಂಕೆಯ ಪೋರ್ಷನ್ಸ್ ಇರೋದು ಮುಂದೆ ಭಾಗ 2ರಲ್ಲಿ. ಟ್ರೈಲರ್ ಪ್ರಕಾರ ಹೋದ್ರೆ ರಾವಣ ತನ್ನ ತಪಸ್ಸನ್ನ ಮುಗಿಸಿ ಪುನಃ ಲಂಕೆಗೆ ಬಂದು ಸಿಂಹಾಸನನ ಪಡ್ಕೋತಾನೆ. ಆ ಪ್ರೊಸೆಸ್ ಅಲ್ಲಿ ಒಂದಷ್ಟು ಯುದ್ಧಗಳಾಗ್ತವೆ ಅಂಡ್ ಅದರ ಮೂಲಕನೇ ರಾವಣನ ಪಾತ್ರ ಎಸ್ಟಾಬ್ಲಿಷ್ ಆಗ್ಬೋದು. ಇದು ಭಾಗ 1ರಲ್ಲಿ ತೋರಿಸುವಂತದ್ದು. ಎಷ್ಟು ಸ್ಕ್ರೀನ್ ಟೈಮ್ ಇರತ್ತೋ ಗೊತ್ತಿಲ್ಲ, ಬಟ್ ಏನೇ ಇರ್ಲಿ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿ ರಾವಣನ ಕ್ಯಾರೆಕ್ಟರ್ ನ ಹೀರೋಗಿಂತ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾರೆ. ಯಶ್ ಅವರಿಗೋಸ್ಕರನೇ ಆಡಿಯನ್ಸ್ ಬರ್ತಾರೆ. ಇನ್ಫ್ಯಾಕ್ಟ್ ಅದೇನೆ ಸಿನಿಮಾದ ಸೆಲ್ಲಿಂಗ್ ಪಾಯಿಂಟ್ ಆದ್ರೂ ಆಗ್ಬೋದು. ಇನ್ನು ಮ್ಯೂಸಿಕ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್, ಹ್ಯಾನ್ಸ್ ಜಿಮ್ಮರ್ ಅಂಡ್ AR ರೆಹಮಾನ್ ಅವರು, ಆ ಕಾಂಬಿನೇಷನ್ ಬಗ್ಗೆ ನಾನೇನ್ ಹೇಳಿದ್ರು ಕಡಿಮೆನೆ. ಲೈಕ್ ನೋಡೋದಕ್ಕೆ ಸಿನಿಮಾ ಹೇಗೆ ಬಂದಿರ್ಲಿ, ಕೇಳುವಾಗ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಅಂತೂ ಮಿಸ್ಸೇ ಆಗಲ್ಲ. ಈವನ್ ಟ್ರೈಲರ್ ಅಲ್ಲಿ ಇರೋ ಸೌಂಡ್ ಡಿಸೈನಿಂಗ್ ಅದಂತೂ ನಮ್ಮನ್ನ ಹೋಲ್ಡ್ ಮಾಡಿ ಹಿಡ್ಕೊಳತ್ತೆ, ಕ್ಯಾರಿ ಮಾಡತ್ತೆ. ಅಂಡ್ ನಂತರ ಒಂದು ಪಾಯಿಂಟ್ ಅಲ್ಲಿ ಮ್ಯೂಸಿಕ್ ಎಲಿವೇಟ್ ಆಗತ್ತಲ್ಲ, ಸಖತ್ ಕ್ರೇಜಿ ಅನ್ಸ್ಬಿಡ್ತು ನನಗದು. ಸೊ ಸಿನಿಮಾದಲ್ಲೂ ಇಷ್ಟೇ ಒಳ್ಳೆ ಕೆಲಸ ಮುಂದುವರಿಲಿ. ಇನ್ನು ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮೆಟಿಕ್ ಅನಿಸ್ತಾ ಇರೋದು ಅಂದ್ರೆ ಅದು ಇದರ VFX ಮತ್ತೆ CGI. ಇನ್ಫ್ಯಾಕ್ಟ್ ಓವರ್ ಆಲ್ ವಿಜುವಲ್ಸ್ ಅಂತಾನೆ ಹೇಳ್ತೀನಿ. ಗ್ರ್ಯಾಂಡ್ಯೂರ್ ಇದೆ, ರಿಚ್ನೆಸ್ ಇದೆ, ಎಲಿಮೆಂಟ್ಸ್ ಗಳಂತೂ ಕಾಣ್ತಾ ಇದೆ ಹೌದು, ಬಟ್ ಯಾವ್ದು ಆರ್ಗ್ಯಾನಿಕ್ ಅನಿಸ್ತಾ ಇಲ್ಲ. ಎಲ್ಲ ತುಂಬಾ ಫೇಕ್ ಆಗಿ ಹೆವಿ ಕ್ಲೀನ್ ಅಪ್ ಮಾಡಿರೋ ತರ ಬಂದಿದೆ. ಅಂದ್ರೆ ಲೈಕ್ ಆ ಟೆಕ್ಸ್ಚರ್ ಆಗ್ಲಿ ಫೀಲ್ ಆಗ್ಲಿ ಯಾವ್ದು ರಿಯಲಿಸ್ಟಿಕ್ ಅನಿಸ್ತಾ ಇಲ್ಲ. ಮುಖ್ಯವಾಗಿ ಇಷ್ಟು ದಿನ ಇಂಟರ್ವ್ಯೂ ನಲ್ಲಿ ಹೇಳ್ತಾ ಬಂದಿದ್ರಲ್ವಾ, 4,000 ಕೋಟಿ ಬಜೆಟ್, ಡಿನೆಗ್ ಅವರ ಜೊತೆಗೆ ಕೊಲಾಬೊರೇಷನ್, ಇಂಟರ್ನ್ಯಾಷನಲ್ ಮಾರ್ಕೆಟ್, ದೊಡ್ಡ ಮಟ್ಟದ ಸಿನಿಮಾ, ಅದ್ ಯಾವ್ದನ್ನು ಕೂಡ ಈ ಟ್ರೈಲರ್ ಜಸ್ಟಿಫೈ ಮಾಡ್ತಾ ಇಲ್ಲ. ಇನ್ನೂ ಹೇಳ್ಬೇಕಂದ್ರೆ ಒಂಥರ ಆನಿಮೇಟೆಡ್ ಸಿನಿಮಾದ ರೀತಿ ಭಾಸ ಆಗ್ತಾ ಇದೆ. ಸ್ಪೆಷಲಿ ಆ ಕ್ಯಾರೆಕ್ಟರ್ ಡೀಟೇಲಿಂಗ್, ಮೇಕ್ ಓವರ್ ಅದನ್ನ ಎಕ್ಸಿಕ್ಯೂಟ್ ಮಾಡಿರೋ ರೀತಿ. ವಿತ್ ಡ್ಯೂ ರೆಸ್ಪೆಕ್ಟ್, ನಿಜವಾಗ್ಲೂ ಬೇಜಾರಾಗತ್ತೆ ಈ ತರ ಹೇಳೋದಕ್ಕೆ, ಬಟ್ ಕಾಸ್ಟ್ಲಿ ವಿಡಿಯೋ ಗೇಮ್ ಅಲ್ಲಿರೋ ಕ್ಯಾರೆಕ್ಟರ್ ತರ ಕಾಣ್ತಾ ಇದೆ ಇಲ್ಲಿನ ಪಾತ್ರಗಳು. ಆಲ್ಸೋ ಇದರ ಸಿನಿಮಾಟೋಗ್ರಫಿ ತುಂಬಾ ಕ್ಯಾಶುವಲ್ ಆಗಿ ಜಸ್ಟ್ ಇರೋದನ್ನ ಕವರ್ ಮಾಡಿದ್ದಾರೆ ಅಷ್ಟೇ, ಬಿಟ್ರೆ ಅಂತದೇನು ಸ್ಪೆಷಲ್ ಅಂತ ಇಲ್ಲ. ಹಲವು ಕಡೆ ಅದನ್ನ ಇನ್ನೂ ಬೆಟರ್ ಆಗಿ ತಗೊಂಡು ಹೋಗ್ಬೋದಾಗಿತ್ತು. ಅಂಡ್ ಇನ್ನ ಕೆಲವು ಕಡೆ ಫ್ರೇಮ್ ಅಲ್ಲಿ ಇರೋದನ್ನೆಲ್ಲ ಒಟ್ನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಹೋದ್ರೆ ಸಾಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಲಿಟ್ರಲ್ ಕ್ರಾಫ್ಟ್ ಅನ್ನೋದೇ ಕಾಣ್ಲಿಲ್ಲ. ಜೊತೆಗೆ ಕಲರ್ ಗ್ರೇಡಿಂಗ್, ಕಲರ್ ಪ್ಯಾಲೆಟ್ಸ್ ಒಂದಷ್ಟು ಕಡೆ ಮಿಕ್ಸರ್ ತರ ಅನ್ಸಿದ್ರೆ, ಇನ್ನ ಒಂದಷ್ಟು ಕಡೆ ಓವರ್ ಸ್ಯಾಚುರೇಟ್ ಆಗ್ಬಿಟ್ಟಿದೆ. ಐ ಥಿಂಕ್ ಈಗ ಅವ್ರ ಹತ್ರ ಇರೋ ಟೈಮ್ ಅಲ್ಲಿ ಕಲರ್ ಕರೆಕ್ಷನ್ ಪ್ರೊಸೆಸ್ ನಾದ್ರೂ ಸರಿ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. VFX ವಿಚಾರದಲ್ಲಿ ಟೀಸರ್ ಗೆ ಬಂದಿರೋ ಫೀಡ್ಬ್ಯಾಕ್ ಅನ್ನ ಕನ್ಸಿಡರ್ ಮಾಡಿ ಆ ಕ್ಯಾರೆಕ್ಟರ್ ನ ಇಂಪ್ರೂವೈಸ್ ಏನೋ ಮಾಡಿದ್ದಾರೆ. ಆದ್ರೆ ಕುಂಭಕರ್ಣನ ವಿಚಾರದಲ್ಲಿ ಮತ್ತದೇ ಪ್ರಾಬ್ಲಮ್ಯಾಟಿಕ್ CGI, ಸೊ ಅದಿನ್ನೂ ಬೆಟರ್ ಆಗ್ಬೇಕು. ಇನ್ನು ಡಬ್ಬಿಂಗ್ ಅಲ್ಲೂ ಯಾಕೋ ಮಿಸ್ ಹೊಡಿತಾ ಇದೆ, ಪ್ರಾಪರ್ ಆಗಿ ಸಿಂಕ್ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಸ್ವತಃ ಯಶ್ ಅವರ ಕ್ಯಾರೆಕ್ಟರ್ ಗೆನೆ ಅದು ಸರಿಯಾಗಿ ಕನೆಕ್ಟ್ ಆಗ್ತಾ ಇಲ್ಲ. ಮೈನ್ಲಿ ಪ್ರೆಸೆಂಟೇಷನ್ ಅಲ್ಲಿ ತೊಂದರೆ ಇರೋದ್ರಿಂದ ಅದು ಡಬ್ಬಿಂಗ್ ಮೇಲೂ ಪ್ರಭಾವ ಬೀರ್ತಾ ಇದೆ ಅಂತ ಅನ್ಕೋತೀನಿ. ಹಾಗೇನೆ ರಾಮನ ಪಾತ್ರ, ಅದರಲ್ಲೂ ಏನಂತ ಇಂಪ್ಯಾಕ್ಟ್ ಇರ್ಲಿಲ್ಲ. ಆಲ್ಸೋ ಡೈಲಾಗ್ ಡೆಲಿವರಿನೂ ತುಂಬಾ ಫ್ಲಾಟ್ ಆಗಿದೆ. ಅಫ್ಕೋರ್ಸ್ ರಣಬೀರ್ ಕಪೂರ್ ಅವರು ಎಂಥ ಒಳ್ಳೆ ನಟ, ಅವರ ಕ್ಯಾಲಿಬರ್ ಏನು ಅನ್ನೋದು ಗೊತ್ತಿದೆ, ಐ ರೆಸ್ಪೆಕ್ಟ್ ದಟ್. ಆದ್ರೆ ಇಲ್ಲಿ ಅದು ಅಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇಲ್ಲ, ತುಂಬಾನೇ ಆಡ್ ಫೀಲ್ ಕೊಡ್ತಾ ಇದೆ. ಮೋಸ್ಟ್ಲಿ ಇದನ್ನೆಲ್ಲ ನೋಡಿದಾಗ ಸಮಸ್ಯೆ ಕಾಣ್ತಾ ಇರೋದು ಇವರ ಐಡಿಯಾಗಳಲ್ಲಾಗ್ಲಿ ವಿಷನ್ ಅಲ್ಲಾಗ್ಲಿ ಅಲ್ಲ, ಬಟ್ ಅದನ್ನ ಯಾರು ಕಾನ್ಸೆಪ್ಚುಲೈಸ್ ಮಾಡ್ತಾ ಇದಾರಲ್ಲ ಅಲ್ಲಿರೋದು. ಸೊ ಐ ಫೀಲ್ ನಿತೀಶ್ ತಿವಾರಿ ಅವರ ಫಿಲ್ಮೋಗ್ರಫಿಗೂ ಈ ಸಿನಿಮಾಗೆ ಬೇಕಾಗಿರೋ ಅಪ್ರೋಚ್ ಎರಡರಲ್ಲೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಹಾಗಾಗಿ ಅದೇನೆ ಇಲ್ಲಿ ತೊಂದರೆ ಕೊಡ್ತಾ ಇರೋದು ನನ್ನ ಪ್ರಕಾರ. ಅಂದ್ರೆ ಡೈರೆಕ್ಟರ್ ಅವ್ರಿಗೇನೆ ವಿಷನ್ ಇರ್ಬೇಕಾಗಿತ್ತು, ಬಟ್ ಆ ವಿಷನ್ ಎಲ್ಲೂ ಕಾಣ್ತಾ ಇಲ್ಲ. ಬಟ್ ಎನಿವೇಸ್, ದಂಗಲ್ ಮತ್ತೆ ಚಿಚೋರಿ ಅಂತ ಸಿನಿಮಾ ಕೊಟ್ಟಿರೋ ಒಳ್ಳೆ ಡೈರೆಕ್ಟರ್, ಅವರ ಸ್ಕ್ರೀನ್ ಪ್ಲೇ ಮತ್ತೆ ರೈಟಿಂಗ್ ಮೇಲೆ ಖಂಡಿತವಾಗ್ಲೂ
ಖಂಡಿತವಾಗ್ಲೂ ಭರವಸೆ ಇದ್ದೇ ಇದೆ. ಅಂಡ್ ಆಕ್ಚುಲಿ ರಾಮಾಯಣದಂತ ಸಿನಿಮಾಗೆ ಬೇಕಾಗಿರೋದು ಕೂಡ ಏನೋ ಎಕ್ಸ್ಟ್ರಾರ್ಡಿನರಿ ವಿಜುವಲ್ಸ್ ಅಲ್ಲ, ಒಳ್ಳೆ ಡೈಲಾಗ್ ಮತ್ತೆ ಸ್ಕ್ರೀನ್ ಪ್ಲೇ. ಈ ವಿಷಯದಲ್ಲಿ ಮಹಾಭಾರತ ಸೀರಿಯಲ್ ನ ತಗೊಳ್ಳಿ, ಹೆಂಗ್ ಬರ್ದಿದ್ದಾರೆ ಕ್ಯಾರೆಕ್ಟರ್ಸ್ ನ, ಹೆಂಗ್ ಕೊಟ್ಟಿದ್ದಾರೆ ಡೈಲಾಗ್ಸ್ ನ. ಸೊ ಆ ಲೆವೆಲ್ ಎಮೋಷನಲ್ ಕನೆಕ್ಟ್ ಇರಬೇಕು ಸಿನಿಮಾದಲ್ಲಿ. ನೋಡೋಣ ಈಗ ಇಲ್ಲಿಂದ ಮುಂದೆ ಯಾವ್ಯಾವ ಕಂಟೆಂಟ್ ಹೊರಗೆ ಬರುತ್ತೆ ಅಂಡ್ ಅದರಲ್ಲಿ ಎಮೋಷನಲ್ ಡೆಪ್ತ್ ಎಷ್ಟರ ಮಟ್ಟಿಗೆ ಕೊಟ್ಟಿರ್ತಾರೆ ಅಂತ. ಇದಿಷ್ಟು ನನಗೆ ಟ್ರೈಲರ್ ನೋಡಿ ಹೇಳಬೇಕು ಅಂತ ಅನ್ಸಿದ್ದು. ಇನ್ನು ನಿಮಗೆ ಈ ಟ್ರೈಲರ್ ನೋಡಿ ಏನಾದ್ರೂ ಹೇಳೋದಕ್ಕಿದ್ರೆ ಅದನ್ನ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.